ಸ್ನೇಹಿತರೆ, ವಿಭಾವಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅಂಜನಾಗೆ ನೀನಾದ್ರು ಒಂದು ಸ್ವಲ್ಪ ಬುದ್ಧಿ ಹೇಳು. ಈಗಾಗಲೇ ಮದುವೆ ಆಗಿರೋ ಭೂಮಿ ಮತ್ತೆ ಅಜಿತ್ನ ದೂರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಿನ್ನ ಮಾತಾದರೂ ಕೇಳ್ಬೋದು, ನಾವೆಷ್ಟೇ ಹೇಳಿದ್ರು ಅಂಜು ಕೇಳ್ತಾ ಇಲ್ಲ ಅಂತ ಸಂಗೀತ ಹೇಳಿದಾಗ, ನಾನು ಅವಳಿಗೆ ಎಷ್ಟೋ ಹೇಳಿ ನೋಡಿದ್ದೀನಿ, ಆದರೂ ಅವಳು ನನ್ನ ಮಾತೇ ಕೇಳ್ತಾ ಇಲ್ಲ. ನಿನಗೋಸ್ಕರ ಆದರೂ ಒಂದು ಸರಿನಾರು ಹೇಳ್ತೀನಿ ಬಿಡು ಅಂತ ಶ್ರವಣ್ಣು ಸಂಗೀತ ಹೇಳ್ತಾರೆ. ಹಾಗೆ ಅಜ್ಜಿಗೆ ಶ್ರವಣ್ಣು ಟೈಮ್ ಊಟ ಮಾಡಬೇಕು, ಮಾತ್ರೆ ತಗೋಬೇಕು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಭೂಮಿ ಮತ್ತು ಅಜ್ಜಿತ್ತು ಜೈಲಿಂದ ಹೊರಗಡೆ ಬಂದು, ಭೂಮಿ ನಿನ್ನ ತಾಯಿನ ನೋಡಿದೆ, ಮಾತಾಡಿದೆ, ಯಾಕೆ ನೀನು ಹಾಗೆ ಬಂದ್ಬಿಟ್ಟೆ? ಅಷ್ಟೊಂದು ದಿನದಿಂದ ನನ್ನ ನಮ್ಮಮ್ಮನ ಹತ್ರ ಮಾತಾಡಬೇಕು ಅಂತಿದ್ದೆ, ಈಗ ಕಣ್ಣೆದ್ರಿಗಿದ್ರು ಮಾತಾಡ್ದಂಗೆ ಹಾಗೆ ಬಂದ್ಬಿಟ್ಟಲ್ಲ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೆ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಅಜಿತ್ ಹೇಳ್ತಾನೆ. ಅದಕ್ಕೆ ಭೂಮಿ, ಸಾಹೇಬ್ರೆ ನಿಮಗಿನ್ನೂ ಗೊತ್ತಿಲ್ಲ, ನಮ್ಮ ತಾಯಿ ಎಷ್ಟು ನೊಂದ್ಕೊಂತಾರೆ ಅಂತ ನಿಮಗಿನ್ನೂ ಗೊತ್ತಿಲ್ಲ, ಈ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು. ಹಾಗೆ ಮಾತಾಡ್ತಿರ್ಬೇಕಾದ್ರೆ ಅಕಸ್ಮಾತ್ ಆಗಿ ದೇವಯಾನಿನ ನೋಡ್ತಾರೆ ಅಜಿತ್ ಮತ್ತು ಭೂಮಿ. ಅಜಿತ್ ಮತ್ತು ಭೂಮಿ ದೇವಯಾನಿ ನೋಡಿದಾಗ ದೇವಯಾನಿಗೆ ಶಾಕ್ ಆಗುತ್ತೆ. ಅಯ್ಯೋ, ಇವತ್ತು ನನ್ನ ಕತೆ ಮುಗೀತು, ನಾನು ಸಿಗಾಕೊಂಡೇ ಬಿಟ್ಟೆ ಅಂತ ಅನ್ಕೊತಾ ಇರ್ಬೇಕಾರೆ ದೇವಯಾನಿ ಅಜಿತ್ ಹೋಗಿ, ಅತ್ತೆ ನೀವೇನು ಇಲ್ಲೇನು ಮಾಡ್ತಾ ಇದ್ದೀರಾ? ಜೈಲಲ್ಲಿ ನಿಮಗೇನು ಕೆಲಸ, ಇಲ್ಲಿಗೆ ಬಂದಿದ್ದೀರಲ್ಲ ಅಂದ ತಕ್ಷಣ ದೇವಯಾನಿ, ಅದು ಅಜಿತ್, ಅದೇ ಹೇಳಿ ಅತ್ತೆ ನಿಮ್ಗೇನು ಕೆಲಸ ಜೈಲಲ್ಲಿ ಅಂದಾಗ ದೇವಯಾನಿ ತಡವರಿಸ್ತಿರ್ಬೇಕಾದ್ರೇ ಅಷ್ಟೊತ್ತಿಗೆ ಅಲ್ಲಿ ಅಶ್ವಿನಿ ಬಂದು, ಅಜಿತ್ ಅವರೇ, ನಾನೇ ದೇವಯಾನಿ ಅವ್ರನ್ನ ಕರ್ಕೊಂಬಂದಿದ್ದು. ನಿಮಗೇನು ಕೆಲಸ ಇಲ್ಲಿ, ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ ಅಜಿತ್ ಕೇಳ್ತಾನೆ. ಅದಾ, ವಾರದಲ್ಲಿ ಒಂದಿನ ನಾನು ಇಲ್ಲೇ ಇರ್ತೀನಿ, ಜೈಲಲ್ಲಿರೋ ಪೇಷಂಟ್ಗಳಿಗೆ ನಾನು ಚಿಕಿತ್ಸೆ ಕೊಡ್ತೀನಿ, ನನಗೆ ಈ ಕೆಲಸ ಮಾಡೋದ್ರಿಂದ ಒಂಥರ ಸಮಾಧಾನ. ಹೌದಾ ಅಂತಾನೆ ಅಜಿತ್. ಅದು ಸರಿ ಅತ್ತೆ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ, ಅದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಜಿತ್ ಹೇಳ್ತಾನೆ. ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಮನೇಲಿ ಹೇಳಿ ಬಂದಿರ್ತಾನೆ, ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ ಅಜಿತ್ ಕೇಳ್ತಾನೆ. ಇಲ್ಲ, ನನ್ನ ಫ್ರೆಂಡು ಹೊರಗಡೆ ಹೋಗಿದ್ಲು, ಮಧ್ಯಾಹ್ನ ಭೇಟಿ ಆಗೋಣ ಅಂದ್ಲು, ಅದಕ್ಕೆ. ಅದು ಬೇರೆ ಅಶ್ವಿನಿನೂ ಒತ್ತಾಯ ಮಾಡಿದ್ಲು, ಅದಕ್ಕೆ ಇವ್ರ ಜೊತೆ ಬಂದ್ಬಿಟ್ಟೆ ಅಂತ ದೇವಯಾನಿ ಹೇಳ್ತಾಳೆ. ಅವ್ರು ಯಾಕೋ ತುಂಬ ಬೇಜಾರಲ್ಲಿದ್ದರು, ತುಂಬ ಪಾಪ ಮಾಡಿದ್ದೀನಿ ಅಂತ ಎಲ್ಲ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ರು, ಅದಕ್ಕೆ ನಾನು ಅವ್ರನ್ನ ಇಲ್ಲಿ ಕರ್ಕೊಂಬಂದೆ ಅಂತ ಅಶ್ವಿನಿ ಹೇಳ್ತಾಳೆ. ಇಲ್ಲಾದರೂ ಅವರಿಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತ ಕರ್ಕೊಂಬಂದೆ ಅಂತ ಅಶ್ವಿನಿ ಹೇಳ್ತಾಳೆ. ಆಗ, ನೀವೇನು ಪಾಪ ಮಾಡಿದ್ದೀರಾ, ನೀವು ತುಂಬ ಅದೃಷ್ಟ ಮಾಡಿದ್ದೀರಾ, ನಮ್ಮ ಮನೆಯವರೆಲ್ಲ ನಿಮಗೆ ಏನು ಕಡಿಮೆ ಮಾಡಿದ್ದಾರೆ, ನೀವು ಯಾಕೆ ಈ ಥರ ಅನ್ಕೊತಾ ಇದ್ದೀರಾ, ಯಾರು ಮಾಡಿರೋ ತಪ್ಪನ್ನ ನೀವ್ಯಾಕೆ ನಿಮ್ಮ ತಲೆ ಮೇಲೆ ಹಾಕ್ಕೊತಾ ಇದ್ದೀರಾ ಅಂತ ಅಜಿತ್ ಹೇಳ್ತಾನೆ. ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಆದರೆ ನನಗೆ ನನ್ನ ಮನಸ್ಸಲ್ಲಿ ಏನೋ ಒಂಥರ ಗೊಂದಲ ಅಂತ ದೇವಯಾನಿ ಹೇಳ್ತಾಳೆ. ನಾವಿನ್ನು ನೋಡ್ತೀವಿ ಅಂತ ದೇವಯಾನಿ ಮತ್ತು ಅಶ್ವಿನಿ ಇಬ್ಬರು ಅಲ್ಲಿಂದ ಹೊರಟಂಗೆ ಮಾಡ್ತಾರೆ. ಆದರೆ ಅಶ್ವಿನಿ ಅವ್ರಿಗೆ ಭೂಮಿ ಮತ್ತು ಅಜಿತ್ ಏನು ಮಾತಾಡ್ತಾರೆ ಅಂತ ಒಂದು ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಈ ಕಡೆ ಶ್ರವಣ್ಣು ಅಂಜು ಹತ್ರ ಮಾತಾಡೋಕ್ಕೆ ಅಂತ ಬಂದಾಗ, ಏನು ದೊಡ್ಡಪ್ಪ ನೀವು ಅಜಿತ್ ಮರ್ತ್ಬಿಡು ಬೇರೆ ಮದುವೆ ಆಗು ಅಂತ ಹೇಳಕ್ಕೆ ಬಂದ್ರಾ? ಅಲ್ಲ ದೊಡ್ಡಪ್ಪ, ದೊಡ್ಡಮ್ಮ ಮತ್ತು ಮನಸ್ವಿನಿ ಇಬ್ಬರು ಕಾಣೆಯಾಗಿ ಎಷ್ಟೋ ವರ್ಷ ಆಗೋಯ್ತು, ಆದರೂ ನೀವು ಅವ್ರ ನೆನಪಲ್ಲೇ ಇದ್ದೀರಾ, ನಿಮಗೆ ಮರೆಯೋಕ್ಕಾಗಿಲ್ಲ. ಅಜಿತ್ಗೆ ನಾನು ಯಾವತ್ತೋ ಮನ್ಸು ಕೊಟ್ಟು ಪ್ರೀತಿ ಮಾಡ್ತಾ ಇದ್ದೀನಿ, ಅವ್ನು ಹೇಗೆ ಮರೀಲಿ? ನಾನು ಇದುವರೆಗೂ ಯಾವ ಹುಡುಗನೂ ಕಣ್ಣೆತ್ತಿ ನೋಡಿಲ್ಲ, ಆದರೆ ಅಂಥದ್ರಲ್ಲಿ ಅಜಿತ್ನ ಮನ್ಸಾರಿ ಇಷ್ಟಪಟ್ಟಿದ್ದೀನಿ. ಹೆಣ್ಣು ಒಬ್ಬರಿಗೆ ಮನ್ಸು ಕೊಟ್ಟರೆ ಅದು ಮದುವೆ ಆದಾಗೆ ಲೆಕ್ಕ ಅಲ್ವಾ ದೊಡ್ಡಪ್ಪ ಅಂತ ಅಂಜು ಹೇಳ್ತಾಳೆ. ಅಷ್ಟರಲ್ಲಿ ಫೋನ್ ಬರುತ್ತೆ. ಆಗ ಶ್ರವಣ್, ಅಂಜು ನಿನಗೆ ಫೋನು, ಯಾರೋ ಆಕಾಶ್ ಅಂತ ಹೇಳಿದಾಗ ಅಂಜುಗೆ ಶಾಕ್ ಆಗುತ್ತೆ. ಅವನು ಯಾಕೆ ಈ ಟೈಮಲ್ಲಿ ಫೋನ್ ಮಾಡ್ದ? ನಾನೇ ಮಾತಾಡ್ತೀನಿ ಅಂತ ಫೋನ್ ಇಸ್ಕೊಂಡು, ನೀನಾ, ಏನು ವಿಷಯ ಫೋನ್ ಮಾಡಿದ್ದು, ನಾನು ಆಮೇಲೆ ಮಾತಾಡ್ತೀನಿ ಅಂತ ಅಂಜನ ಟೆನ್ಷನ್ ಮಾಡ್ಕೊಂಡು ಫೋನ್ ಕಟ್ ಮಾಡಿ ಅಲ್ಲಿಂದ ರೂಮ್ಗೆ ಹೊರಟೋಗ್ತಾಳೆ. ಈಗ ನಮ್ಮ ನಂಬರ್ ಸಿಕ್ತು, ಇವನು ಯಾಕೆ ಫೋನ್ ಮಾಡ್ದ ಅಂತ ಟೆನ್ಷನ್ ಮಾಡ್ಕೊಂಡು ಅಂಜನ ಯೋಚನೆ ಮಾಡ್ತಾ ಇರ್ತಾಳೆ. ಭೂಮಿ ನಿನ್ನೆ ಪ್ರಶ್ನೆ ಮಾಡ್ತಾ ಇರೋದು, ಭಾಗ್ಯಮ್ಮ ಒಳಗಡೆ ಹೇಳಿದ್ರು ಸೇರ್ಬೇಕಾದ ಜಾಗಕ್ಕೆ ಸೇರ್ದ ಅಂತ, ಹಂಗಂದ್ರೆ ಏನು ಅರ್ಥ? ನೀನು ಎಲ್ಲಿಗೆ ಸೇರ್ಬೇಕಾಗಿತ್ತು ಅಂತ ಅಜಿತ್ ಕೇಳಿದಾಗ, ಅಯ್ಯಯ್ಯೋ, ನಾನೇನಾದರೂ ಸ್ವಂತ ಮಗಳಲ್ಲ ಅಂತ ಗೊತ್ತೋಗ್ಬಿಟ್ರೆ ಸಾಹೇಬ್ರು ಸಹಾಯ ಮಾಡಲ್ವೇನೋ ಅಂತ ಭೂಮಿ ಯೋಚನೆ ಮಾಡ್ತಾ, ಸಾಹೇಬ್ರೆ ನಿಮಗೆ ಸತ್ಯ ಗೊತ್ತಾಗಬೇಕು ತಾನೆ, ನಾನು ಏನು ವಿಷಯ ಅಂತ ನಿಮಗೆ ಹೇಳ್ತೀನಿ, ನಾನು ಯಾವ ಜಾಗಕ್ಕೆ ಹೇಳ್ತೀನೋ ಆ ಜಾಗಕ್ಕೆ ನೀವು ನನ್ನ ಕರ್ಕೊಂಡು ಹೋಗ್ಬೇಕು, ಹಾಗಾದ್ರೆ ನಾನು ಸತ್ಯ ಹೇಳ್ತೀನಿ ಅಂದಾಗ, ಆಯ್ತು ಬಾ ಸರಿ ಕರ್ಕೊಂಡು ಹೋಗ್ತೀನಿ ಅಂತ ಅಜಿತಲ್ಲಿ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಅವರಿಬ್ರು ಮಾತನಾಕತ್ ಕೇಳಿಸ್ಕೊಂತಿದ್ದ ಅಶ್ವಿನಿ, ಏನಿದು ಇವರಿಬ್ರು ಏನೋ ಸೀಕ್ರೆಟ್ ಮಾಡ್ತಾ ಇದ್ದಾರಲ್ಲ, ಇವರಿಬ್ರು ಎಲ್ಲಿಗೆ ಹೋದ್ರು, ಏನು ವಿಷಯ ಅಂತ ಯೋಚನೆ ಮಾಡ್ಕೊಂಡು ದೇವಯಾನಿಗೆ ಫೋನ್ ಮಾಡ್ತಾಳೆ. ಈ ಕಡೆ ದೇವಯಾನಿ ಸದ್ಯ ಅಶ್ವಿನಿನ ಚಾಲಾಕಿದ್ದಾಳೆ, ನನ್ನನ್ನು ಹೆಂಗೋ ಅಜಿತ್ನಿಂದ ಕಾಪಾಡ್ಬಿಟ್ಲು ಅಂತ ಅನ್ಕೊತಾ ಇರುವಾಗಲೇ ಫೋನ್ ಬರುತ್ತೆ. ಫೋನ್ ಮಾಡಿದ ತಕ್ಷಣ ಟ್ಯಾಂಕ್ಸ್ ಕಣಮ್ಮ, ಒಳ್ಳೆ ಸಹಾಯ ಮಾಡಿದೆ, ಸರಿಯಾದ ಟೈಮಿಗೆ ನಾನು ಕಾಪಾಡಿದೆ, ಇಲ್ಲಾಂದ್ರೆ ನಾನು ಸಿಗಾಕೊಂಡ್ಬಿಡ್ತಿದ್ದೆ ಏನು ಹೇಳಿದಾಗ, ಅದೆಲ್ಲ ಇರಲಿ ಬಿಡಿ ಮೇಡಮ್ ಪರವಾಗಿಲ್ಲ, ಅದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಷಯ ಇದೆ, ಅದನ್ನ ಹೇಳೋಕ್ಕೆ ಫೋನ್ ಮಾಡಿದೆ. ಅಜಿತ್ ಮತ್ತು ಭೂಮಿ ಇಬ್ಬರು ಏನೋ ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದಾರೆ, ಅವ್ರ ತಾಯಿ ಏನೋ ಸೇರ್ಬೇಕಾದ ಜಾಗಕ್ಕೆ ಸೇರ್ದ ಅಂತ ಅಂದ್ರಂತೆ. ಏನು ವಿಷಯ ಅಂತ ಅಜಿತ್ ಕೇಳಿದಾಗ, ಸಾಹೇಬ್ರೆ ನಿಮ್ಮನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಸತ್ಯ ಹೇಳ್ತೀನಿ ಅಂತ ಭೂಮಿ ಎಲ್ಲಿಗೋ ಕರ್ಕೊಂಡು ಹೋದ್ಲು, ಅದೇನು ಸೀಕ್ರೆಟ್ ಅಂತ ನನಗೂ ಗೊತ್ತಾಗ್ತಿಲ್ಲ ಅಂತ ಅಶ್ವಿನಿ ಹೇಳಿದಾಗ, ಭಾಗ್ಯಮ್ಮ ಏನೋ ಹೇಳಿದ್ದಾರೆ ಅದನ್ನ ಹೇಳಕ್ಕೆ ಅಂತ ಭೂಮಿ ಹೊರಟಿದ್ದಾಳೆ. ಆಯಿತು ಸರಿ ಕಣಮ್ಮ, ಮುಂದೆ ನಾನು ನೋಡ್ಕೊತೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ದೇವಯಾನಿ ಫೋನ್ ಕಟ್ ಮಾಡ್ತಾರೆ. ಯಾವ ವಿಷಯದ ಬಗ್ಗೆ ಇರ್ಬೋದು, ಇದೇನಾದ್ರು ಶ್ರವಣಿಗೆ ಸಂಬಂಧಪಟ್ಟ ವಿಷಯನಾ ಅಂತ ದೇವಯಾನಿ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಅಂಜುಗೆ ಆಕಾಶ್ ಫೋನ್ ಮಾಡಿ, ನೀನೀಗ ಫೋನ್ ಮಾಡಿಲ್ಲ ಅಂದರೆ ನಾನು ಮನೆ ಹತ್ರನೇ ಬರ್ತೀನಿ ಅಂತ ಆಕಾಶ್ ಮೆಸೇಜ್ ಕಳಿಸಿರ್ತಾನೆ. ಅದನ್ನ ನೋಡಿ ಅಂಜುಗೆ ಟೆನ್ಷನ್ ಆಗುತ್ತೆ. ಅಂಜು ಫೋನ್ ಮಾಡಿ, ಏನು ನಿಂದು, ಏನು ಹುಡುಗಾಟ ಆಡ್ತಾ ಇದೆಯಾ, ಏನು ಮೆಸೇಜ್ ಮಾಡಿದ್ಯಾ,
ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅಂತ ಕೇಳಿದಾಗ, ಅಯ್ಯೋ ಸಾರಿ, ನೀನು ಲೇಟಾಗಿ ಕಾಲ್ ಮಾಡಿದೆ, ನಾನಾಗಲೇ ನಿಮ್ಮ ಮನೆ ಹತ್ರನೇ ಇದ್ದೀನಿ, ಈಗ ಬೆಲ್ ಮಾಡ್ತೀನಿ ನೋಡು ಅಂತಾನೆ ಆಕಾಶ್. ಆಕಾಶ್ ಹೇಳಿದ ತಕ್ಷಣ ಅಂಜುಗೆ ಟೆನ್ಷನ್ ಆಗಿ ಕೆಳಗಡೆ ಓಡೋಗ್ತಾಳೆ. ಈ ಕಡೆ ಭೂಮಿ ತರಕಾರಿ ಮಾರ್ಕೆಟ್ಗೆ ಅಜಿತ್ನ ಕರ್ಕೊಂಬಂದಿರ್ತಾಳೆ. ಇಲ್ಲಿಗೆ ಕರ್ಕೊಂಬಂದೆ, ನಿಜ ಹೇಳು, ಅದೇನು ಹೇಳಿದ್ದು ಭಾಗ್ಯಮ್ಮ, ಎಲ್ಲಿಗೆ ಸೇರಬೇಕೋ ಅಲ್ಲಿಗೆ ಸೇರಿದ್ಯಾ ಅಂತ. ಅಯ್ಯೋ ಸಾಹೇಬ್ರೆ, ಮೊದಲು ಒಂದು ಸ್ವಲ್ಪ ಹೊತ್ತು ಸುಮ್ಮನಿರಿ, ನಾನು ತರಕಾರಿ ತೊಗೋಬೇಕು ಅಂತೇಳಿ. ಎಷ್ಟು ಕೆಜಿ? ಆಗ 30 ರೂಪಾಯಿ ಅಂತಾರೆ ತರಕಾರಿ ಅವರು. ಅಯ್ಯೋ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅಂತ. ಡಯಟಲ್ಲಿ ಇದ್ದೀರಲ್ವ ಸಾಹೇಬ್ರೆ, ನಿಮಗೆ ಸೌತೆಕಾಯಿ ತೊಗೊಂತೀನಿ ಇರಿ ಅಂತ ಹೇಳ್ತಾಳೆ ಭೂಮಿ. ಆಗ ಅಜಿತ್, ಇರೋ ವಿಷಯ ಎಲ್ಲ ಹೇಳು ಅಂದರೆ ಏನೇನೋ ಯಾಮಾರಿಸ್ತಾ ಇದೆಯಾ ನೀನು ನನಗೆ ಇಲ್ಲಿ ಕರ್ಕೊಂಬಂದು. ಆಗ ಭೂಮಿ ತರಕಾರಿ ಹತ್ರ ಚೌಕಾಸಿ ಮಾಡ್ತಾ ಇರ್ತಾಳೆ. ಇವ್ರ ಹತ್ರ ಒಂದು ಚೌಕಾಸಿ ಮಾಡ್ತಾ ಇದೆಯಾ ಅಂತ ಅಜಿತ್ ಬೈತಾ ಇರ್ತಾನೆ. ಅಯ್ಯೋ ಸಾಹೇಬ್ರೆ, ಚೌಕಾಸಿ ಮಾಡಬೇಕು ಸಾಹೇಬ್ರೆ, ಇದರಲ್ಲಿಂದ ಉಳಿದಿದ್ದ ದುಡ್ಡನ್ನ ಇವ್ರಿಗೆ ಕೊಡೋದ್ರ ಬದಲು ಅನಾಥಾಶ್ರಮ ಕೊಡಬೇಕು. ಭೂಮಿಯ ಈ ಮಾತು ಕೇಳಿ ಅಜಿತ್ಗೆ ಸಾಹಿತ್ಯ ನೆನಪಾಗುತ್ತೆ. ಸಾಹಿತ್ಯನೂ ಇದೇ ಥರ ಹೇಳ್ತಾ ಇದ್ಲು, ಇವರಿಬ್ಬರು ಒಂದೇ ಥರ ಹೇಳಕ್ಕೆ ಹೇಗೆ ಸಾಧ್ಯ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.